Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ದೂತ ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆ, ಈ ಆಲಯದ ಸಂತರಾದ ಸಂತ ಸಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದಂಥ ಬಿಡುಗಡೆ, ಸಮಾಧಾನ, ಸಹನೆ ಹಾಗೂ ನಮಗೆ ಬೇಕಾದಂಥ ದೈವಿಕ ಭಯ, ದೇವನ ಸಾಮ್ರಾಜ್ಯಕ್ಕೆ ಸೇರುವಂಥ ಆ ಪರಿಶುದ್ಧವಾದಂಥ ಯಾತ್ರೆಗೆ ತಯಾರಾಗುವಂಥ ನಮ್ಮ ಮನಸ್ಥಿತಿಗಳನ್ನು ಆ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿ, ಎಲ್ಲಿಗೂ ಎಂದಿಗೂ ಇದೋ ನಾವು ಎರಡು ದೋಣಿಯಲ್ಲಿ ಕಾಲಿಲಿಡದಂತೆ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡುವಂಥ ಏಕೈಕ ಆ ಪರಿಶುದ್ಧವಾದ ಕ್ರಿಸ್ತನೇ ಪ್ರಾರಂಭಿಸಿದಂಥ ಧರ್ಮಸಭೆಯಲ್ಲಿ ನಾನೊಂದು ಹಕ್ಕುದಾರನಾಗಿ ನನ್ನನ್ನು ಮಾರ್ಪಡಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ, ಎಲ್ಲರೂ ಒಟ್ಟಾಗಿ ಆ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಮ್ಮನ್ನೇ ಅಭಿಷೇಕಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಒಟ್ಟಾಗಿ ಹೇಳೋಣ. ನಮೋ ಮರಿಯೇ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿ. ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ, ಮಾನವ ಕುಲಕ್ಕಾಗಿ ಪ್ರಾರ್ಥಿಸಿರಿ ತಾಯೇ. ನಮ್ಮ ಎಡಗೈಯನ್ನ ಹೃದಯದ ಭಾಗದಲ್ಲಿಟ್ಟುಕೊಳ್ಳ್ರಿ. ನಿಮ್ಮ ಬಲಗೈಯೊಂದಿಗೆ ಈ ಚಿಕ್ಕ ಪ್ರಾರ್ಥನೆ ನಿಮ್ಮನ್ನು ಅಭಿಷೇಕ ಮಾಡುವಂತ, ನಿಮ್ಮನ್ನು ರಕ್ಷಿಸುವಂತ, ನಿಮ್ಮನ್ನು ಪೋಷಿಸುವಂತ, ನಿಮ್ಮ ಕುಟುಂಬಗಳನ್ನು ನಾನಾ ಪ್ರಶ್ನೆಗಳಲ್ಲೂ, ಸೈತಾನ ಕಾರ್ಯಗಳಲ್ಲೂ, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯಗಳಿಂದಲೂ ಬಂಧಿತರಾಗಿರುವಗೆ ಬಿಡುಗಡೆಯೇ ಈ ಚಿಕ್ಕ ಪ್ರಾರ್ಥನೆ. ಈ ಚಿಕ್ಕ ಪ್ರಾರ್ಥನೆಯನ್ನು ಅಂತರಾಳದೊಂದಿಗೆ, ವಿಶ್ವಾಸದೊಂದಿಗೆ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಅಮೂಲ್ಯವಾದ ವಾಗ್ದಾನವುಳ್ಳ ವಾಕ್ಯಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದೇನೆ. ಕಳೆದ ವಾರ ನಾವು ಧ್ಯಾನಿಸಿದ್ದು, ಭಯವು ನಮ್ಮನ್ನು ಯಾವ ರೀತಿಯಲ್ಲಿ ಆವರಿಸ್ತದೆ, ಭಯವು ಯಾವ ರೀತಿಯಲ್ಲಿ ದೇವನಿಂದ ಸಂಬಂಧವನ್ನು ಕಿತ್ತುಕೊಳ್ಳುತ್ತದೆ ಎಂಬುದಾಗಿ ನಾವು ಧ್ಯಾನಿಸಿದ್ದೇವೆ. ಅದರ ಸ್ವಲ್ಪ ಭಾಗವನ್ನು ಈ ವಾರದಲ್ಲಿ ನಾವು ನೋಡುವಂಥ ಹಾಗೂ ಧ್ಯಾನಿಸುವಂಥ, ಅದನ್ನು ಆಶೀರ್ವಾದವಾಗಿ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಧ್ಯಾನಿಸುವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕಳೆದ ವಾರ ಧ್ಯಾನಿಸಿದ್ದು ಅಲೆಕ್ಸಾಂಡರನ ಜೀವನ ಚರಿತ್ರೆ. ಅಲೆಕ್ಸಾಂಡರ್ ದಿ ಗ್ರೇಟ್, ಆತನು ಮಹಾಬಲಿಷ್ಠನಾದ ರಾಜ ಎಂಬುದಾಗಿಯೂ ಹಾಗೂ ಆತನು ಇಡೀ ಪ್ರಪಂಚವನ್ನೇ ಗೆದ್ದು, ನಾನು ರಾಜ್ಯವನ್ನ, ದೇಶವನ್ನ, ಇಡೀ ಜಗತ್ತಿಗೆ ಶ್ರೇಷ್ಠವಾದವನು ಎಂಬುದಾಗಿ, ಆಳಬೇಕು ಎಂಬುದಾಗಿ ತೀರ್ಮಾನಿಸಿ ಬಂದಂಥ ಒಂದು ವ್ಯಕ್ತಿಯೇ ಅಲೆಕ್ಸಾಂಡರ್ ದಿ ಗ್ರೇಟ್. ಆದರೆ ಆತನ ಜೀವನ ಚರಿತ್ರೆಯನ್ನು ನಾವು ನೋಡುವಾಗ ಆತನು ಮರಣ ಹೊಂದಿದ್ದು ಚಿಕ್ಕ ಪ್ರಾಯದಲ್ಲಿ, 33 ವರ್ಷಗಳಲ್ಲಿ. ಆತನು ತಿಳಿದಂಥ, ಚಿಂತಿಸಿದಂಥ ಚಿಂತೆಯು ಅವನಿಗೆ ಯಾವುದು ಕೈಗೊಳ್ಳಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ.
ಹಾಗಾದರೆ ನಮ್ಮ ಜೀವನ ಏನು, ನಮ್ಮ ಬದುಕು ಏನು? ತುಂಬ ಮುಖ್ಯವಾದದ್ದು. ದಯವಿಟ್ಟು ಬೈಬಲ್ ತಂದಿರೋರು, ಅದಾದಮೇಲೆ ಪೆನ್ ಪೇಪರ್ ಇರೋರು ಬರ್ಕೊಳ್ರಿ. ಅಂತ್ಯಕಾಲ, ಅಂತ್ಯಕಾಲದಲ್ಲಿ ನಿಮ್ಮ ವಿಶ್ವಾಸವನ್ನು ಎಷ್ಟು ಸೈತಾನನ ಕಡೆಗೆ ಎಳ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ವಾಕ್ಯವನ್ನು ಕೇಳ್ರಿ. ಕಾರಣಕ್ಕೆಂದರೆ ನಿಮಗೆ ರೋಗಿ ಆಗ್ಲಿಕ್ಕೆ ಇಷ್ಟನಾ? ಹಲೋ, ರೋಗಿ ಆಗ್ಲಿಕ್ಕೆ ಇಷ್ಟನಾ? ಇಲ್ಲ. ಅದಾದ್ಮೇಲೆ ನಾನು ಕೆಟ್ಟ ಹೆಂಗಸು ಕೆಟ್ಟ ಗಂಡಸು ಎಂಬುದಾಗಿ ಪಟ್ಟ ತಗೊಳ್ಳಿಕ್ಕೆ ಇಷ್ಟನಾ? ಇಲ್ಲ. ಅದಾದ್ಮೇಲೆ ನಾನು ಸತ್ತೋಗ್ಬೇಕು, ಸಾವು ನನಗೆ ಈಗಲೇ ಬರಲಿ ಎಂಬುದಾಗಿ ನೆನೆಸಿದವರು ನಾವು ಸಾಯುವಂಥ ಚಿಂತೆ ನಮಗೆ ಇಷ್ಟನಾ? ಅಲೋ, ಎಲ್ಲೋ ಒಂದು ಸಾವು ನಡೀತು, ಅಯ್ಯೋ ನಾನು ಸತ್ತೋಗ್ತೀನಿ ಅನ್ನೋ ಒಂದು ಚಿಂತೆ ನಮಗೆ ಬಂದರೆ ನಾವು ಸಾಯುವಂಥದ್ದು ಅಲ್ಲ, ಸಾವಿಗೆ ನಮಗೆ ಭಯ. ಹೌದಾ? ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಎಲ್ಲವೂ ಗೊತ್ತಿದ್ದು ಈಗ ನಿಮ್ಗೆ ಏನಾದರೂ ಒಂದು ರೋಗಗಳು ಬಂದಾಗ, ಸಪೋಸ್ ನಿಮಗೆ ಕಾಲೆಡವಿ ಬಿದ್ದರೆ, ಕಾಲಲ್ಲಿ ನಿನ್ನೆ ನಾವು ಗೋವಾಗೆ ಹೋಗಿ ಬರುವಾಗ ಒಂದು ಪಾಪ ನಮ್ಮ ಜೊತೆ ಇದ್ದವರು ಸ್ವಲ್ಪ ದಪ್ಪ ಇದ್ದಾರೆ, ಎಲ್ಲೋ ಕಾಲು ಹೊಡಿದ್ದಾರೆ, ಉಗುರ ಕಿತ್ತೋಗಿದೆ, ಬ್ಲಡ್ ಅಂದರೆ ಬ್ಲಡ್ ಬರ್ತಾ ಇತ್ತು, ನೋವು ಅಂದರೆ ನೋವು. ಆ ನೋವು ಸಹಿಸಕ್ಕಾಗದೆ ಅವ್ರಿಗೆ, ಬ್ರದರ್ ಉಗುರು ಕಿತ್ತೋಯ್ತು ಅಂತ. ನಾನು ಹೇಳಿದೆ, ಏನು ಇಷ್ಟೊಂದು ರಕ್ತ? ಅಯ್ಯೋ, ಎಲ್ಲಿ ಎಡವಿದೀನಿ ನಾನು? ಎಡವಿದ ಆ ಒಂದು ಜಾಗದಲ್ಲಿ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲದಂಥ ಒಂದು ನೋವು. ಪ್ರಿಯರೇ, ಜಸ್ಟ್ ಅದು ಎಡವಿ ಅದು ಸುಮಾರು ಒಂದು ವಾರ ಈಲಾಗ್ತದೆ, ತಿರ್ಗಾ ಅದು ಉಗುರು ಬರ್ತದೆ ನಿಧಾನವಾಗಿ. ಹೌದಾ? ಸತ್ತ ಮೇಲೆ ನಮ್ಮ ಈ ಶರೀರ, ನಮ್ಮ ಆತ್ಮ, ನನ್ನ ಮನಸ್ಸು, ನಾನು ಹೆಂಗಿದ್ದೀನಿ ಇದೇ ರೀತಿಯಲ್ಲಿ ನರಕದಲ್ಲಿ ಹೆಂಗಿರ್ಬೇಕು ಅಂದರೆ ಹಿಂಗೆ ಸ್ಟ್ರೈಟ್, ಹಿಂಗೆ ಇಷ್ಟೇ ಜಾಗ, ಅಲುಗಾಡಂಗಿಲ್ಲ. ಭಯಂಕರ ಅಂತ ಹೇಳಿದರೆ ಆ ಈಟ್ ಇಲ್ಲಿಕ್ಕಿಂತಲೂ ಈ ಸೂರ್ಯನಕ್ಕಿಂತಲೂ 40 ಪಟ್ಟು ಬಿಸಿ ಇರ್ತದೆ. ಇಲ್ಲಿ ಹಾವನ್ನ ಸಾಯಿಸ್ಬಿಡ್ಬೋದು, ಅದಾದಮೇಲೆ ವಿಷ ಜಂತುಗಳನ್ನು ಸಾಯಿಸ್ಬೋದು, ಅದಾದಮೇಲೆ ಈ ಚೇಳು, ಅಂಟೆಗುದ್ದನೋ, ಕಪ್ಪೆನೋ, ಪಪ್ಪೆನೋ, ಏನೋ ಎಲ್ಲ ಹುಳನೂ ಸಾಯಿಸ್ಬೋದು. ದೇವರು ಎಲ್ಲರದ ಮೇಲೆ ನೀವು ದೊರೆತನ ಮಾಡಿ ಎಂಬುದಾಗಿ ಹೇಳಿದ್ದಾರೆ. ಹೌದಾ? ಎಲ್ಲದರ ಮೇಲೆ ನಾವು ದೊರೆತನ ಮಾಡ್ತೀವಿ, ಎಂಥ ದೊಡ್ಡ ಆನೆಯನ್ನು ಪಳಗಿಸ್ತೀವಿ. ಆದರೆ ಸತ್ತ ಮೇಲೆ ನೀನು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಪದ ಕೊಡ, ಪಾಪವನ್ನು ನಾನಿಟ್ಟು ಸತ್ತಾಗ ಮೈ ಮೇಲೆಲ್ಲ ಚೇಳು, ಹಾವು ಎಲ್ಲ ಹರಿತವೆ, ಕುಟುಕ್ತಾ ಇರ್ತದೆ. ಹೆಂಗಿರ್ಬೋದು ಯೋಚನೆ ಮಾಡಿ ನೋಡ್ರಿ. ಒಂದೇ ಒಂದು ಜಿರಳೆ ಬಂದರೆ ಓಡೋಗ್ತೀರಿ, ಹಾವು ಈಗ ಬಂದರೂ ನೀವು ಓಡೋಗ್ಬಿಡ್ತೀರಿ. ಹೌದಾ? ಮರಣದ ನಂತರ ಹೀಗೆ ಇರ್ತೀವಿ. ಪಾಪ ಮಾಡಿದವರು ಆಸ್ ಇಟ್ ಈಸ್ ನಮ್ಮ ರೀತಿಯಲ್ಲೇ, ಕುಂಟನಾದರೆ ಕುಂಟ, ಕಣ್ಣಿಲ್ದಿರೋರು, ಕೈ ಇಲ್ದಿರೋರು, ಈ ರೀತಿ ಆಸ್ ಇಟ್ ಈಸ್ ನರಕದಲ್ಲಿರ್ತವೆ. ಆದರೆ ರಕ್ಷಣೆ ಹೊಂದಿಕೊಂಡವರು ದೇವನ ವಾಕ್ಯ ಹೇಳ್ತದೆ, ಅವರ ಶರೀರವು ರೂಪಾಂತರಗೊಳ್ಳುತ್ತದೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ತಾಬೋರ್ ಬೆಟ್ಟದಲ್ಲಿ ರೂಪಾಂತರಗೊಂಡ್ರು ಎಂಬುದಾಗಿ ನಾವು ಓದ್ತೇವೆ. ಈ ಶರೀರ ಪರಿಶುದ್ಧವಾಗಿ ಶರೀರವನ್ನು ನೀವು ಇಟ್ಟುಕೊಂಡಿದ್ರೆ, ನೀವು ಲೋಕದಲ್ಲಿ ಎಲ್ಲವನ್ನ ತ್ಯಜಿಸಿ ಪರಿಶುದ್ಧ ಜೀವನವನ್ನು ನೀವು ಮಾಡ್ತಾ ಇದ್ರೆ, ಈ ಶರೀರವು ಆತ್ಮವನ್ನು ರಕ್ಷಿಸಿ ಸತ್ತ ಮೇಲೆ ಈ ಶರೀರವು, ಆತ್ಮವು, ಜೀವವು ರೂಪಾಂತರಗೊಂಡು ಮರುರೂಪವನ್ನು ತಾಳಿ ಪರಿಶುದ್ಧವಾದ ಜಾಗಕ್ಕೆ ಹೋಗ್ತದೆ. ಎಲ್ಲರೂ ಬಲಗೈಯಿನ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕ್ಷಣದ ಸುಖಕ್ಕಾಗಿ ಯಾಕೆ ಈ ಲೋಕದಲ್ಲಿ ನೀವು ಪಾಪ ಮಾಡ್ತೀರಿ? ಕ್ಷಣದ ಸುಖಕ್ಕಾಗಿ ನಾವು ಈ ಲೋಕದಲ್ಲಿ ನಾವು ಯಾಕೆ ಚಂಚಲ ಮನಸ್ಥಿತಿಯನ್ನ ಹೊಂದ್ಕೊಳ್ತೀವಿ? ಈ ಆತ್ಮವು, ಈ ಶರೀರವು ದೇವನ್ನ ದೇಗುಲ ಎಂಬುದಾಗಿ ಮರಿಬೇಡ್ರಿ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ನನ್ನನ್ನು ನೀನು ಏಕಕಂಠದಿಂದ ಆರಾಧಿಸು, ನನ್ನನ್ನು ಏಕ ಮನಸ್ಸಿನಿಂದ ಆರಾಧಿಸು. ಆಗ ಆ ಪರಿಶುದ್ಧ ಆತ್ಮನ ಅಭಿಷೇಕವು ನಮ್ಮಲ್ಲಿ ಯಥೇಚ್ಛವಾಗಿ ದೇವನು ಸುರಿಸ್ತಾನೆ. ನಾವು ಗೋವಾಗೆ ಹೋಗಿದ್ವಿ, ನೆನ್ನೆ ನಾವು ಬಂದ್ವಿ.
500 ವರ್ಷದ ಹಿಂದೆ, ಎಷ್ಟು ವರ್ಷ? 500 ವರ್ಷದ ಹಿಂದೆ ನಮ್ಮಂತೆಯೇ ಜೀವನ ಮಾಡಿದಂಥ ಒಂದು ಗುರು. ಅವರು ಬೋಧಕರು ಸರಿ, ಗುರುವೂ ಸರಿ. ಇವರು ಇಡೀ ಪ್ರಪಂಚದಾದ್ಯಂತ ಸ್ವಾರ್ಥನ ಸಾರ್ಲಿಕ್ಕಾಗಿ ಹೊರಟಂಥ ಪಾದಗಳು. ಈಗ ಫ್ಲೈಟ್ ಇದೆ, ಬಸ್ ಇದೆ, ಟ್ರೈನ್ ಇದೆ, ಇಷ್ಟ ಬಂದಂಗೆ ಯಾವುದ್ರಲ್ಲಾದರೂ ಹೋಗ್ಬೋದು. ಆ ದಿನಗಳಲ್ಲಿ ಯೋಚನೆ ಮಾಡಿ ನೋಡ್ರಿ, ಫ್ಲೈಟ್ ಇಲ್ಲ, ಯಾವ ಒಂದು ಫೆಸಿಲಿಟೀಸ್ ಇಲ್ಲದಂಥ ಸಂದರ್ಭದಲ್ಲಿ ಆ ಗ್ರೀಸ್ ದೇಶದ ಒಂದು ಸನ್ಯಾಸತ್ವದ ಬದುಕನ್ನು ತೆಗೆದು ಅವರು ಇಡೀ ಪ್ರಪಂಚಕ್ಕೆ ಸುವಾರ್ತೆ ಸಾರಬೇಕೆಂಬುದಾಗಿ ನಡೆದಂಥ ಕಾಲ. ಅದಕ್ಕೆ ಯಾವ ಧರ್ಮದಲ್ಲೂ ಇಲ್ಲದಂಥ ಒಂದು ಸಂತರನ್ನ ದೇವರು ಅಲ್ಲಿ ನಿಮ್ಮ ಕಣ್ಣಲ್ಲಿ ನೋಡ್ರಿ, ತಿಳ್ಕೊಳ್ರಿ, ಕಲ್ತ್ಕೊಳ್ರಿ, ಮಾನಸಾಂತರ ಆಗ್ರಿ ಅಂತೇಳಿ ಗೋವಾದಲ್ಲಿ ಈಗಲೂ ಇದೆ. 500 ವರ್ಷದ ಹಿಂದೆ ಒಂದು ಮನುಷ್ಯ ಸತ್ತು 3 ದಿನಕ್ಕೆ ನಾರ್ತಾನೆ ಮನುಷ್ಯ, ಹೌದಾ? ಹಲೋ, ಸತ್ತು 3 ದಿನ ಸಾಕು. ಅದಾದ್ಮೇಲೆ ಮನೆಯವರು ಹೇಳ್ತಾರೆ, ಅದಾದ್ಮೇಲೆ ಬಂದವರು ಹೇಳ್ತಾರೆ, ಎಣ ಯಾವಾಗ ತೆಗಿತಾರ, ಎಣ ಯಾವಾಗ, ಏನ್ರಿ ವಾಸನೆ ಅಂತ ಹೇಳ್ತಾರೆ. 500 ವರ್ಷದ ಹಿಂದೆ ಒಂದು ದೈವ ಪುರುಷ ಸತ್ತಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಒಂದು ವಾಸನೆ ಇಲ್ಲ, ಇವತ್ತಿಗೂ ಆ ಬಾಡಿ ಅಲಗಾಡಿಲ್ಲ. ಆ ಶರೀರವು ಈಗ ದಿನೇ ದಿನೇ ಕ್ಷೀಣ ಆಗ್ತಾ ಇದೆ. ದೊಡ್ಡ ಹೈಟಲ್ಲಿ ಇದ್ದದ್ದು ಈಗ ಕ್ಷೀಣ ಆಗ್ತಾ ಇದೆ. ಅವರು ಸತ್ತ ಮೇಲೆ ಅವರು ಈ ಚರ್ಚ್, 2 ಚರ್ಚ್ ಇದೆ ಗೋವಾದಲ್ಲಿ, ಆಪೋಸಿಟ್ ಒಂದು ಚರ್ಚ್. ಅವರು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಮೇಲೆ ಅವರ ಶರೀರವನ್ನು, ಪಾರ್ಥಿವ ಶರೀರ ಮೇಲೆ ಇಡ್ತಾರೆ. ಈ ಡಿಸೆಂಬರ್ 5 ಆದಮೇಲೆ ಮೇಲೆ ಇಡ್ತಾರೆ. ಅಲ್ಲಿ ಇಲ್ಲಿಂದ ಹಿಂಗೆ ನೋಡ್ಬೋದು ಅಷ್ಟೇ. 10 ವರ್ಷಕ್ಕೆ ಇದರಲ್ಲಿ 10 ವರ್ಷದ ನಂತರ ಒಂದು ತಿಂಗಳು ಕೆಳಗಿಡ್ತಾರೆ. ಇದು ಲಾಸ್ಟ್ ಅಂತೇಳಿ ಪೋಪ್ ಜಗದ್ಗುರುಗಳ ಪತ್ರದ ಮೂಲಕ ಇದು ಲಾಸ್ಟ್ ಅಂತೇಳಿ ಈ 10 ವರ್ಷದ ನಂತರ ಈಗ ಬಾಡಿ ಎಕ್ಸ್ಪೋಸ್ ಮಾಡ್ಯಾರ. ಅವರ ಶರೀರವನ್ನು ಚರ್ಚಿಂದ ಈ ಚರ್ಚಿಗೆ ತಗೊಂಡು ಬರುವಾಗ ಒಂದು ಗಾಡಿ ಇದೆ. ಈ ಡೆಡ್ ಬಾಡಿ ಎಲ್ಲ ತಗೊಂಡು ಹೋಗೋಂಥ ಗಾಡಿಗಳು ನಮ್ಮ ಈ ಊರುಗಳಲ್ಲಿ, ಒಬ್ಬೊಬ್ರು ಕುದುರೆ ಗಾಡಿ, ಒಬ್ಬೊಬ್ರು ಶವಕ್ಕೆ ಒಂದು ಗಾಡಿ ಇದೆ. ಇದಲ್ಲ, ಆ ಬಾಡಿ ತರಲಿಕ್ಕೆ ಒಂದು ಗಾಡಿ ಅಲ್ಲಿದೆ. ಮೇಲೆ ಒಂದು ಕೈ ಮತ್ತೆ ಒಂದು ಕ್ರಾಸ್ ಹಿಡ್ಕೊಂಡಿದ್ದದ್ದು ಮೇಲೆ ಟಾಪಲ್ಲಿ, ಕೆಳಗೆಲ್ಲ ಕವರ್ ಆಗಿದೆ. ಅದರ ಒಳಗಿಂದ ಕೈ ಹಿಂಗೆ ಬಂದಿದೆ. ನೀವು ಹೋಗಿ ಬಂದಿದ್ದವ್ರು, ನನ್ನ ಜೊತೆ ಯಾರು ಬಂದಿದ್ದೀರಿ ಎಲ್ಲ ನೋಡಿದ್ದೀರಿ. ಕೈ ಮೇಲಿದೆ, ಆ ಕೈಯಲ್ಲಿ ಒಂದು ಕ್ರಾಸ್. ನಾನು ಕೇಳಿದೆ, ಏನಿದು ಕೈ? ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ ಆ ಕೈ ಏನಂತ ಹೇಳಿದರೆ, ಇರುವಂಥ ದಿನಗಳಲ್ಲಿ ಆ ಎತ್ತಿ ಯೇಸುವನ್ನು ಮಹಿಮೆ ಪಡಿಸಿದಂಥ ಕೈ. ಸತ್ತಾಗಲೂ ಅವರ ಕೈ ಸಮಾಧಿಯಿಂದ ಮೇಲ್ ಬಂದಿತ್ತಂತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸಮಾಧಿಯಿಂದಲೂ ಮೇಲೆ ಬಂದು ಯೇಸುನ ನಂಬ್ರಿ ಎಂಬುದಾಗಿ ವಿಶ್ವಾಸದೊಂದಿಗೆ ಲೋಕಕ್ಕೆ ಸಾರಿದಂಥ ಒಂದು ಸಂತ ಇವತ್ತಿಗೆ ಗೋವಾದಲ್ಲಿ ಪ್ರದರ್ಶನಕ್ಕಿಟ್ಟ್ಯಾರ. ಲಕ್ಷಾಂತರ ಜನ ಬಂದು ಅವರ ದರ್ಶನವನ್ನು ನೋಡಿ ಪ್ರಾರ್ಥಿಸಿ, ಒಂದು ವ್ಯಕ್ತಿ ಮಾನಸಾಂದ್ರ ಆಗದಿದ್ದರೆ ಅಲ್ಲಿ ಮೋಜು ಮಸ್ತ್ ಮಾಡಲಿಕ್ಕೆ ಅಲ್ಲ, ಅಲ್ಲಿ ಕುಡಿಲಿಕ್ಕೆ ಅಲ್ಲ, ಸುಳ್ಳು ಹೇಳಲಿಕ್ಕೋ, ನಾವು ಲೋಕದ ಪಾಪಗಳನ್ನು ಅಲ್ಲಿ ಮುಂಚೆಲ್ಲ ಮೋಜು ಮಸ್ತಿ ಇತ್ತು ಏನೋ ಗೊತ್ತಿಲ್ಲ ನನಗೆ, ಆದರೆ ದಿನೇ 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 ಆ ಮೋಜು ಮಸ್ತಿ ಎಲ್ಲ ಕಮ್ಮಿಯಾಗಿ ದೇವನ ಅಭಿಷೇಕದ ವರದಾನದೊಂದಿಗೆ ಅನೇಕ ಧ್ಯಾನಗಳಲ್ಲಾಗಿ ಈಗ ಎಷ್ಟೋ ಜನ ಬಾರೆಲ್ಲ ಮುಚ್ಚಿದ್ರು. ಮುಂಚೆಲ್ಲ ನಾವು ಚಿಕ್ಕದಿರುವಾಗ ಹೆಜ್ಜೆಗೂ ಬಾರ್ ಇತ್ತು, ಮನೆಗಳಲ್ಲೇ ಬಾರು, ಅಲ್ಲಿ ಲೈಸೆನ್ಸ್ ಏನು ಬೇಕಾಗಿರಲಿಲ್ಲ. ಅಂಥ ಒಂದು ನಾಡು. ಈಗ ಅಷ್ಟು ಬಾರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕುಡಿಲಿಕ್ಕೆ ಎಲ್ಲ ತುಂಬ ಚೀಪ್, ಹೋಗಿ ಹೋಗಿ ಕುಡಿದು ಅಲ್ಲಿ ಮಸ್ತ್ ಮಾಡಿ ಬರೋಂಥ ಕಾರ್ಯ. ಒಂದು ತಿಳ್ಕೊಳ್ರಿ, ಶರೀರವು ಮಲಿನ ಆದರೆ ಆತ್ಮವು ಮಲಿನವಾಗ್ತದೆ. ಆತ್ಮವು ಮಲಿನವಾಗ್ತದೆ. ಏನು ಕುಡಿದೇ ಹೋದರೆ ಅಲ್ಲಿ ನಾವು ಬದುಕಲ್ವಾ? ಕುಡಿದೇ ಇದ್ರೆ ನಮಗೆ ಸಂತೋಷ ಇರಲ್ವಾ? ಕುಡಿದೇ ಇದ್ರೆ ನಮಗೆ ಸಮಾಧಾನ ಆಗಲ್ವಾ? ಕುಡಿದೇ ಇದ್ರೆ ನಾವು ಯಾವ ಒಂದು ವಿಧವಾದಂಥ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಎಲ್ಲವೂ ಸಾಧ್ಯ. ಆದರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ, ಯಾಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಿ ಹೇಳ್ರಿ ನೋಡೋಣ.
ಹಲೋ, ವೇಳಾಂಗಣಿಗೆ ಹೋಗ್ತೀವಿ, ಹರಿಹರಕ್ಕೆ ಹೋಗ್ತೀವಿ, ಪೂಂಡಿಗೆ ಹೋಗ್ತೀವಿ, ಅದಾದ್ಮೇಲೆ ಎಲ್ಲ ಪುಣ್ಯಕ್ಷೇತ್ರ ಇದೆ. ಯಾಕೆ ಹೋಗ್ತೀವಿ? ಯಾಕೆ ಹೋಗ್ಬೇಕು? ಇದೇ ಚರ್ಚ್ ಅಲ್ಲಿದೆ, ಇದೇ ಪ್ರೇಯರು, ಅದೇ ಇದೇ ಮಾಸ್ ಇಲ್ಲಿ ಕನ್ನಡದಲ್ಲಿ, ಅಲ್ಲಿ ತಮಿಳಲ್ಲಿ, ಕೇರಳದಲ್ಲಿ ಹೋದ್ರೆ ಅದು ಮಲಯಾಳಮಲ್ಲಿ, ಆಂಧ್ರದಲ್ಲಿ ಹೋದ್ರೆ ತೆಲುಗಿನಲ್ಲಿ. ಈ ರೀತಿ ಅನೇಕ ಪುಣ್ಯಕ್ಷೇತ್ರಗಳಿದೆ. ಯಾಕೆ ಹೋಗ್ಬೇಕು? ಪಾಪ ಕಳ್ಕೊಳಕ್ಕ? ಆಮೇಲೆ ಸ್ವಲ್ಪ ಮಾತಾಡ್ರಿ. ದಣಿದು ಹೋಗ್ತೀವಲ್ಲ, ಎಲ್ಲೂ ಒಂದೇ, ಇಲ್ಲೂ ಒಂದೇ, ಅಲ್ಲೂ ಒಂದೇ, ಎಲ್ಲ ಒಂದೇ. ಆದರೆ ಯೇಸು ಸ್ವಾಮಿಯು ತಂದೆ ತಾಯಿ ಯೋಸೇಫರು ಮರಿಯಳ ಜೊತೆಯಲ್ಲಿ ಎಲ್ಲಿಗೆ ಹೋದ್ರು? ಒಂದು ಜಾತ್ರೆಗೆ. ಅಲ್ಲಿ ಯೇಸು ಸ್ವಾಮಿ ತಪ್ಪಿಸ್ಕೊಂಡ್ರು ಎಂಬುದಾಗಿ ನಾವು ಗಾಸ್ಪಲ್ ಅಲ್ಲಿ ಓದ್ತೇವೆ. ಮತ್ತಾಯನ ಶುಭ ಸಂದೇಶ ನಾವು 2 ಶುಭ ಸಂದೇಶದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿ ದಾರಿಯಲ್ಲಿ ತಪ್ಪಿಸ್ಕೊಂಡು 3 ದಿನದ ಪ್ರಯಾಣ, ತಂದೆ ತಾಯಿ ಬಂದ ಮೇಲೆ ಹುಡುಕಿದ್ರು, ಮಗ ಇಲ್ಲ. ಹೌದಲ್ಲ? ಯೇಸು ಸ್ವಾಮಿಯೂ ಕೂಡ ಜಾತ್ರೆಗೆ ಹೋಗಿದ್ರು. ಈ ಜಾತ್ರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಪಾಪದ ಪರಿಹಾರ ಮತ್ತು ಅಲ್ಲಿರುವಂತ ಸಂತ, ಅಲ್ಲಿರುವಂತ ದೈವ ವ್ಯಕ್ತಿಯು ಆತನು ಮಾನಸಾಂತರ ಹೊಂದಿದ್ದು ದೇವನ ಕೃಪೆ, ದೇವನ ಒಂದು ಸಾಕ್ಷಿಗಾಗಿ ಎಂಬುದಾಗಿ ಆತನ ಚರಿತ್ರೆಯನ್ನ ಧ್ಯಾನ ಮಾಡಿ ಅದರಂತೆ ನಾನು ನಡಿಲಿಕ್ಕಾಗಿಯೇ ಒಂದು ಯಾತ್ರಾ ಸ್ಥಳ. ಅರ್ಥ ಆಯ್ತಾ? ಕುಡಿದು ಮೋಜ್ ಮಾಡಿ ಅದೆಲ್ಲ ಯಾವುದು ನಮಗೆ ತರವಿಲ್ಲದ ಒಂದು ಕಾರ್ಯ. ಅದಕ್ಕಾಗಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಒಂದು ಯಾತ್ರಾ ಸ್ಥಳ, ಒಂದು ಪರಿಶುದ್ಧವಾದಂಥ ದೇವನ ವಾಕ್ಯ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ಒಂದು ವ್ಯಕ್ತಿ ಒಂದು ಯಾತ್ರಾ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ದೇವನ ಅಭಿಷೇಕ ಹೊಂದಿರತಕ್ಕಂಥ ಒಂದು ಸಂತನ ರೀತಿಯಲ್ಲಿ ನೀನು ಆಗಬೇಕು ಎಂಬುದಾಗಿ ನಾವು ಡೋರ್ನಳ್ಳಿಗೆ ಹೋಗ್ತೇವೆ. ಯಾಕೆ? ಆ ಸಂತನ ರೀತಿಯಲ್ಲಿ ನಾವು ಆಗಬೇಕು ಎಂಬುದಾಗಿ. ಸಂತ ಸೆಬಾಸ್ಟಿಯರ್ ಅವ್ರನ್ನ ಯಾಕೆ ಇಟ್ಟಿದ್ದೇವೆ? ಇವ್ರ ರೀತಿಯಲ್ಲಿ ಆಗಿ, ಇವರ ಚರಿತ್ರೆ ಕೇಳ್ರಿ. ತೆರೆಸಮ್ಮ, ಇವರ ಚರಿತ್ರೆ. ಇವ್ರು ಯಾರಿಗಾಗಿ ಬದುಕಿದ್ರು? ಇವರಲ್ಲ, ಏಸುಗಾಗಿ ಬದುಕಿದ್ರು, ಅವ್ರಿಗಾಗಿ ಬದುಕಲಿಲ್ಲ. ಸಣ್ಣ ಪ್ರಾಯದಲ್ಲಿ ಪ್ರಾಣ ಕೊಟ್ಟಂತ ಸಂತರು, ಅದಕ್ಕೆ ಸಂತರ ಪದವಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಅಲ್ಲಿ ಹೋಗಿ ಎಲ್ಲಿ ಹೋದ್ರೂ ನೀನು ಬದಲಾವಣೆ ಆಗದಿದ್ದರೆ, ಹಲೋ, ನೀವು ಎಲ್ಲೇ ಹೋಗದೇರಿ. ನೀವು 24 ಗಂಟೆ ನಾವು ಇಸ್ರಾಯೇಲಲ್ಲಿ ಯೇಸು ಸ್ವಾಮಿ ಹುಟ್ಟಿದಂಥ ಜಾಗ, ಸತ್ತಂಥ ಜಾಗದಲ್ಲಿ ಅಡ್ಡ ಬಿದ್ದು ಲಾಗಗಳನ್ನ ಹೊಡೆದು ಪ್ರೇಯರ್ ಮಾಡಿದ್ರು. ನಾನು ಬದಲಾವಣೆ ಆಗದಿದ್ದರೆ ಏನು? ಸ್ವರ್ಗ ನಿನ್ನದಲ್ಲ. ಇದು ಒಂದು ಮನಸ್ಸಲ್ಲಿ ಇಟ್ಕೊಳ್ರಿ. ಬದಲಾವಣೆ ಇಲ್ಲದೆ ನಾವು ಇಲ್ಲಿ ಕೂರಬಾರ್ದು, ಬದಲಾವಣೆ ಇಲ್ಲದೆ ಇದು ಹಿಡಿಬಾರ್ದು, ಬದಲಾವಣೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಬಾರ್ದು. ಕಾರಣಕ್ಕೆಂದ್ರೆ ಬದಲಾವಣೆ ಇಲ್ಲದೆ ನನ್ನ ಪ್ರಾರ್ಥನೆ ವ್ಯರ್ಥ. ಯಾರೋ ಹೇಳಿದ್ರು ನನಗೆ, ನಿಮ್ಗೆ ಏನ್ ಬ್ರದರ್ ತಲೆನೋವ, ನೀವು ಯಾಕೆ ಇಷ್ಟು ಜನನ ಕರ್ಕೊಂಡು ಹೋಗ್ತೀರಾ ಅಂತ. ನಾನು ಹೇಳಿದೆ, ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಿದವನು ಗೋವಾ. ಚಿಕ್ಕ ವಯಸ್ಸಲ್ಲಿ ನಾವು ಗೋವಾ ಹೋಗಿದ್ದೇವೆ, ಆ ಸಂತರನ್ನು ನೋಡಿದ್ದೇವೆ. ನಾನು ನೋಡಿದ್ದೀನಿ ಅಂತೇಳಿ ತೃಪ್ತಿ ಪಟ್ಕೊಂಡಿದ್ರೆ ನನ್ನ ಜೊತೆ ಈಗ ಬಂದವರು 120 ಜನ. ಆ 120 ಜನ ಅಷ್ಟು ಸಂತೋಷ ಪಟ್ಟರು. ಅಯ್ಯೋ, ಈ ಜಾಗಕ್ಕೆ ನಾವು ಬರ್ತಿದ್ವಾ, ನಮ್ಮನ್ನ ಯಾರಾದರೂ ಕರ್ಕೊಂಡು ಬರ್ತಿದ್ರಾ? ಇಲ್ಲ, ನಾವು ಬರ್ತಾ ಇರಲಿಲ್ಲ. ಅಲ್ಲಿ ಹಣ ಮುಖ್ಯ ಅಲ್ಲ, ಅಲ್ಲಿ ಸಾಕ್ಷಿ ಮುಖ್ಯ. ಏಸು ಕ್ರಿಸ್ತನ ವಾಕ್ಯವನ್ನ ಸಾರಿದಂತ ಒಂದು ಮನುಷ್ಯ, ಏಸು ಕ್ರಿಸ್ತನ ಸಂದೇಶವನ್ನ ಲೋಕಕ್ಕೆ ಸಾರಿದಂತ, ನಡೆದು ತಿರುಗಾಡಿದಂತ ಆ ಕಾಲುಗಳು, ಆ ಸಂತರನ್ನ ನಾವು ಈ 500 ವರ್ಷದ ಈ ದಿನಗಳಲ್ಲಿ ಸತ್ತಂತ ಒಂದು ವ್ಯಕ್ತಿಯನ್ನ ನೋಡಬೇಕು. ಆದರೆ ನಾವೆಷ್ಟು ಭಾಗ್ಯವಂತರಾಗಬೇಕು, ಅದನ್ನು ಯೋಚನೆ ಮಾಡ್ರಿ. ಈ ಕಾರ್ಯಕ್ಕಾಗಿ ನಾನು ಅಲ್ಲಿ ಯಾತ್ರಾ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದು ಅಂತ ಹೇಳಿದೆ. ಹೌದಾ ಸರ್? ಹೌದಾ? ಹಣಕ್ಕಾಗಿ ಅಲ್ಲ, ಲಾಭಕ್ಕಾಗಿ ಅಲ್ಲ, ಹೆಸರಿಗಾಗಿ ಅಲ್ಲ, ನನ್ನ ಯಾವ ಒಂದು ಚಿಂತೆ ಅಲ್ಲ. ಎಲ್ಲರೂ ಯಾರನ್ನ ನೋಡಬೇಕು? ಇನ್ನು ನನ್ನ ವಾಕ್ಯವನ್ನ ಕೇಳಿ
ನನ್ನ ವಾಕ್ಯವನ್ನು ಗ್ರಹಿಸಿ ಅದರಂತೆ ನಡೆಯುವವನು ಸದಾಕಾಲ ಜೀವಿಸುವನು ಎಂಬುದಾಗಿ ದೇವರ ವಾಕ್ಯ. ಸದಾಕಾಲ ಯಾವ ರೀತಿಯಲ್ಲಿ ಸತ್ತ ಮೇಲೂ ನಾವು ದೇವನೊಂದಿಗೆ ಜೀವಿಸ್ತೇವೆ, ಅದಾದ್ಮೇಲೆ ಸತ್ತ ಶರೀರ 500 ವರ್ಷ ಆದರೂ ಕೊಳಿಯದೆ ನಾರದೆ ಇರ್ತಕ್ಕಂಥ ಶರೀರವು ಪಾರ್ಥಿವ ಶರೀರ ಗೋವದಲ್ಲಿ ಎಕ್ಸ್ಪೋಸ್ ಮಾಡಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಸಾಕ್ಷಿಗಾಗಿ. ಇದು ನೋಡಿಯೂ ನಾನು ಮಾನಸಾಂತರ ಆಗದಿದ್ರೆ ಮನುಷ್ಯರಲ್ಲ ನಾವು. ಇದು ನೋಡಿಯೂ ನಾನು ಕುಡಿತೀನಿ, ಇದು ನೋಡಿಯೂ ನಾನು ನನ್ನ ಹಠಾಸನ ಸಾಧಿಸ್ತೇನೆ, ಇದು ನೋಡಿಯೂ ನಾನು ಹಿಂಗೆ ಇರ್ತೀನಿ ಅಂತ ಹೇಳಿದ್ರೆ ನಾನು ಮಾನಸಾಂತರ ಆಗದೆ ಹೊಲ್ಸು ಮಾತುಗಳು, ಕೆಟ್ಟ ಆಲೋಚನೆ, ಕೆಟ್ಟ ನಡತೆ, ಈ ರೀತಿ ಅಗೆತನ, ಮತ್ಸರ, ಮೋಹ ಎಲ್ಲವೂ ಇಟ್ಟುಕೊಂಡಿದ್ರೆ ಒಂದು ಪ್ರಯೋಜನವೂ ಇಲ್ಲ. ಪ್ರೇಯರ್ಗೆ ಬರೋದು ಪ್ರಯೋಜನ ಇಲ್ಲ, ವಾಕ್ಯ ಕೇಳೋದು ಪ್ರಯೋಜನ ಇಲ್ಲ, ನಿಮ್ಮ ದಾನ ಧರ್ಮ ಯಾವುದು ಪ್ರಯೋಜನ ಇಲ್ಲ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಬರಲಿಕ್ಕೆ ಬಂದಂಥ ಜನ ತುಂಬ ಜನ ಎಂತ ಅಲ್ಲಿ ಚೀಪ್, ಸ್ವಲ್ಪ ಕುಡಿಯೋದೆಲ್ಲ ಚೀಪಲ್ಲಿ ಕುಡಿತಾರೆ. ಅಲ್ಲಿ ಬಂದವರು ಎಲ್ಲ ಕ್ರೈಸ್ತರೇ ಅಂತ ಕುಡಿದು, ಅದಾದ್ಮೇಲೆ ನಮ್ಮ ಭಟ್ರು ಕರ್ಕೊಂಡು ಹೋಗಿದ್ದು ಅವನು ಕುಡಿತಾನೆ, ನಮ್ಗೆ ಈಸ್ಕೊಟ್ರಿ ಅಂತ ನಾನು ಹೇಳಿದೆ, ಹುಷಾರ್ ನನ್ನ ಹತ್ರ ಕೇಳಿಗಿಳ್ಬಿಟ್ಟಿಯ ಅಂತ. ಪ್ರಿಯರೇ, ಕುಡಿಯೋದು ಒಂದು ಬಾಳ ಅಂತ, ಕುಡಿಯೋದು ಒಂದು ಬಾಳ. ಅದು ಕುಡಿದ ಮೇಲೆ ನಮ್ಮ ಶರೀರ ನಮ್ಮ ಹತೋಟಿಲಿ ಇರೋಲ್ಲ. ಅದಾದ್ಮೇಲೆ ನಮ್ಮ ಹತ್ರ ಕೇಳಿದ್ರು, ಬ್ರದರ್ ವೈನ್ ಕುಡಿಬೋದಲ್ಲ? ವೈನ್ ನಾನು ಮಾಡ್ತೇನೆ, ಎಲೆಡಿಕೆ ವೈನ್ ಇದೆ, ಅದಾದ್ಮೇಲೆ ಪ್ಯಾಷನ್ ಫ್ರೂಟ್ ವೈನ್ ಇದೆ, ಅದಾದ್ಮೇಲೆ ಕ್ಯಾರೆಟ್ ವೈನ್ ಇದೆ, ದ್ರಾಕ್ಷಿ ವೈನ್. ಲಹರಿ ಬರಬಾರ್ದು. ಲಹರಿ ಬರುವಂಥ, ನಮ್ಮ ಬುದ್ಧಿಶಕ್ತಿಗೆ ಮೀರುವಂಥ ನಾನಾ ರೀತಿಯ ಲಹರಿ ಬರುವಂಥ ಈ ವೈನ್ಗಳು ಯಾವುದೇ ಆಗಲಿ ಕುಡಿಯೋಂಗಿಲ್ಲ. ನಾ ಮಾಡ್ತೇನೆ ವೈನು, ಒಳ್ಳೆ ವೈನು, ಒಂದು ಆಲ್ಕೋಹಾಲಿಕ್ ಯಾವುದೂ ಇರೋದಿಲ್ಲ. ನೀವು ಎಲ್ಲರೂ ಮಾಡಬಹುದು. ಅದೇನು ನಮ್ಮ ಶರೀರದ ಬ್ಲಡ್ಡನ್ನು ಪ್ಯೂರಿಫಿಕೇಶನ್ ಮಾಡ್ತದೆ, ರಕ್ತ ಮಾಡುವಂಥದ್ದೇ ವೈನ್. ಎಂಡದಂಗಡಿಲಿ ಮಾಡೋದು ಬೀರ, ಈ ಬಾರಲ್ಲಿ ಮಾರೋವಂಥದ್ದು ಯಾವುದು ಶುದ್ಧ ಅಲ್ಲ, ಆಲ್ಕೋಹಾಲಿಕ್ ಕಂಟೆಂಟ್ ಇದ್ದೇ ಇರ್ತದೆ. ಒಂದು ಸಲ ಕುಡಿಯೋನು ಬಿಟ್ಟು ಅದನ್ನು ವೈನ್ ತಾನೆ ಫಾದರ್ ದಿನ ಕುಡಿತಾರೆ ಅಂದರು. ಒಬ್ರು ನನ್ನ ಕೇಳಿದ್ರು, ಬ್ರದರ್ ಇದು ಕುಡಿಬೋದಾ ಅಂತ. ನಾನು ಹೇಳಿದೆ ನೋ, ಅದು ಆಲ್ಕೋಹಾಲಿಕ್ ತೋರಿಸ್ತಾರೆ. 17% ಇದೆ ಆಲ್ಕೋಹಾಲಿಕ್. ನಾನು ಹೇಳಿದೆ 17%, 7% ಅದು ಮಾನ್ಯತೆ ಅಲ್ಲ, ಇದೆಲ್ಲ ಹೈಯೆಸ್ಟು ಆಲ್ಕೋಹಾಲಿಕ್ ಇದೆ, ಕುಡಿಯೋಂಗಿಲ್ಲ. ಬ್ರದರ್ ವೈನ್ ಅಲ್ವಾ, ದ್ರಾಕ್ಷಿಲಿ ಚಿತ್ರ ಹಾಕಿದ್ದಾರೆ ಕರೆಕ್ಟೇ, ಅದ್ರಲ್ಲಿ ಕಂಟೆಂಟ್ ನೋಡ್ರಿ, ಆಲ್ಕೋಹಾಲಿಕ್ ಎಷ್ಟು ಕಂಟೆಂಟ್ ಇದೆ. ಹಾಗಾದ್ರೆ ಫಾದರ್ ದಿನ ಕುಡಿಯೋದು? ನನಗೆ ಗೊತ್ತಿತ್ತು ಈ ಥರ ಕೇಳ್ತೀರಾ ಅಂತ. ಫಾದರ್ ಕುಡಿಯುವಂಥ ವೈನ್ ಪ್ಯೂರ್ ದ್ರಾಕ್ಷಿಯಲ್ಲಿ ಮಾಡ್ತಕ್ಕಂಥದ್ದು, ಅದು ಗೋವಾದಿಂದನೇ ಬರೋದು, ಗೋವಾದಿಂದನೇ ಅದು ಬರ್ತದೆ. ಅದು ಎಲ್ಲ ಚರ್ಚಿಗೂ ಕೊಡುವಂಥದ್ದು. ಬಲಿ ಪೂಜೆಯಲ್ಲಿ ಯೇಸು ಸ್ವಾಮಿ ಕಡೆ ಭೋಜನದಲ್ಲಿ ದ್ರಾಕ್ಷಾರಸವನ್ನು ತನ್ನ ರಕ್ತವಾಗಿ ಮಾರ್ಪಡಿಸುವಂಥ ಸಂಕೇತಕ್ಕಾಗಿ ಆ ವೈನನ್ನು ಬಲಿ ಪೂಜೆಯಲ್ಲಿ ಇಡೋದು. ಫಾದರ್ ಕುಡಿದು ಡ್ಯಾನ್ಸ್ ಆಡಲಿಲ್ಲ, ಮತ್ತೆ ಬರೋದಿಲ್ಲ. ನಾನು ಹೇಳಿದೆ ಅವರಿಗೆ, ಮುಟ್ಟಾಳ್ತನ ಮಾತಾಡಬಾರ್ದು, ಕಾರಣಕ್ಕೆ ಬುದ್ಧಿ ಕೊಟ್ಟಿಯಾರ ದೇವರು. ನೀನು ಮಾಡು, ದ್ರಾಕ್ಷಿ ಎಲ್ಲ ತಗೋ, ಸಕ್ಕರೆ ಹಾಕು, ನೀರು ಹಾಕು, ಇಡು, 40 ದಿವಸ ದ್ರಾಕ್ಷಿ ವೈನ್ ಆಗ್ತದೆ, ಬಾಟ್ಲಲ್ಲಿ ತುಂಬಿಡು, ದಿನ ಸ್ವಲ್ಪ ಕುಡಿ, ನಿನ್ನ ಶರೀರ ರಕ್ತ ಎಲ್ಲ ಪ್ಯೂರಿಫಿಕೇಶನ್ ಆಗ್ತದೆ. ಅದು ಬಿಟ್ಟು ಲಹರಿ ಬರುವಂಥ ಪದಾರ್ಥ ಇಡಬೇಡ, ಕುಡಿಬೇಡ. ಹೌದಾ ಬ್ರದರ್ ಅಂತೇಳಿನು ನನಗೆ ಗೊತ್ತಿಲ್ಲದೆ 3 ಬಾಟ್ಲಿ ಇಸ್ಕೊಂಡು ಇಟ್ಕೊಂಡಿದ್ದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಈ ದೇವನ ವಾಕ್ಯ ಹೇಳ್ತದೆ, ಬುದ್ಧಿ ಅಜ್ಞಾನಗೊಂಡಾಗ, ಈ ಬುದ್ಧಿಯು ಅಜ್ಞಾನಕ್ಕೆ ಬಂದಾಗ ಜ್ಞಾನದ ಸ್ವಾರ್ಥವನಿಗೆ ಸಾರಿದ್ರೆ ಆ ಸ್ವಾರ್ತೆ ಏನಾಗ್ತದೆ? ಹಂದಿಗಳ ಮುಂದೆ ಏನು ಚೆಲ್ಲೋದು? ಮುತ್ತು ರತ್ನವನ್ನು ಚೆಲ್ಲಬೇಡ, ಚೆಲ್ಲೋದಿಲ್ಲ ನಾನು. ಅದಕ್ಕೆ ಯೇಸು ಹೇಳಿದರು, ಹಂದಿಗಳ ಮುಂದೆ ಮುತ್ತು ರತ್ನವನ್ನು ಚೆಲ್ಲುವಂಥದ್ದ. ಇದು ಮುತ್ತು ರತ್ನಕ್ಕಿಂತಲೂ ಅಮೂಲ್ಯವಾದದ್ದು ದೇವನ ವಾಕ್ಯ. 47ನೇ ಕೀರ್ತನೆ 47 ವಾಕ್ಯ 1, 2 ನೋಡ್ರಿ.
ಕೀರ್ತನೆ 45 ಸರ್ವ ಜನಾಂಗಗಳೇ ಹ್ಮ್ ಚಪ್ಪಾಳೆ ಹೊಡೆಯಿರಿ, ಹ್ಮ್ ಸರ್ವೇಶ್ವರನಿಗೆ ಜಯಘೋಷ ಮಾಡಿರಿ. ಯಾಕೆ ಕ್ರೈಸ್ತ ಜನರೇ ಚಪ್ಪಾಳೆ ಹೊಡಿರಿ, ಜಯಘೋಷ ಮಾಡಿ ದೇವನಿಗೆ ಅಂತ ಯಾಕೆ ಬರೆಯಲ್ಲ? ದೇವನನ್ನು ಆರಾಧಿಸುವವನು ಸರ್ವ ಜನಾಂಗಕ್ಕೆ ದೇವನಾಗಿದ್ದಾರೆ, ಸರ್ವ ಜನಾಂಗ. ಅದಕ್ಕಾಗಿ ಚರ್ಚಿಗೆ ಸರ್ವ ಜನಾಂಗಗಳು ಬರುವಂಥದ್ದು, ಸರ್ವ ಜನ ಬರುವಂಥದ್ದು ಈ ಆಲಯ, ಕ್ರೈಸ್ತ ಆಲಯ. ಇಲ್ಲಿ ಯಾವ ರೆಸ್ಟ್ರಿಕ್ಷನ್ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದರೂ ರಕ್ಷಣೆಯನ್ನು ಹೊಂದಿಕೊಳ್ಬೋದು. ಅದಕ್ಕಾಗಿಯೇ ಏಸು ಕ್ರಿಸ್ತನನ್ನ ಆರಾಧಿಸುವ, ಏಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬರು ನಷ್ಟ ಹೊಂದುವುದಿಲ್ಲ ಎಂಬುದಾಗಿ ಸುವಾರ್ತೆ. ಈ ಸುವಾರ್ತೆಯ ಪ್ರಕಾರ ನೀವು ಆರಾಧಿಸುವಾಗ ನೀವು ಚಪ್ಪಾಳೆ ತಟ್ಟಿ ಕರ್ತನನ್ನ ಘೋಷಿಸ್ರಿ. ಕರ್ತನನ್ನ ಆರಾಧಿಸುವಾಗ ನಿನ್ನ ಶರೀರವೂ ಸಹ ದಣಿಸ್ಬೇಕಂತ. ಶರೀರದಲ್ಲೂ ನಾವು ದೇವನನ್ನ ಆರಾಧಿಸುವಂಥದ್ದು ಮೊಣಕಾಲು. ಈ ಹಿಂದೂಗಳನ್ನ ನೋಡ್ರಿ, ಅವರು ಅಡ್ಡ ಬಿದ್ದು ಸಾಷ್ಟಾಂಗ, ಅವರು ಎಷ್ಟು ಒಳ್ಳೆ ಸೀರೆ ಹಾಕೊಂಡಿದ್ರು, ಎಷ್ಟು ಚಿನ್ನ ಆಭರಣಗಳನ್ನು ಹಾಕೊಂಡಿದ್ರು, ಅವರೆಲ್ಲ ಯಾವ ಟೆಂಪಲ್ಗೆ ಹೋದ್ರು ಸಾಷ್ಟಾಂಗ ಅಡ್ಡ ಬೀಳ್ತಾರೆ. ನೋಡಿದ್ದೀರಾ? ಹಲೋ, ವಾರಣಾಸಿ ಇದೆ, ವಾರಣಾಸಿ ಗೊತ್ತಾ? ಇಡೀ ಇಂಡಿಯಾದಲ್ಲಿ ಉತ್ತಮವಾದಂಥ ಜಾಗ ಎಂಬುದಾಗಿ ನಾನು ಕಣ್ಣಾರೆ ನೋಡಿರ್ತಕ್ಕಂಥ, ನಾನು ಎಲ್ಲೂ ಬಿಟ್ಟಿಲ್ಲ, ಇಂಡಿಯಾ ಇಡೀ ಸುಮಾರು ಕಂಟ್ರಿನೂ ಹೋಗಿದ್ದೇವೆ. ಚಿಕ್ಕ ಓಣಿ, ಆ ರೋಡಲ್ಲಿ ಬಂದು ಚಿಕ್ಕ ಓಣಿಯಿಂದ ಒಳಗೆ ಹೋಗ್ಬೇಕು ಆ ವಾರಣಾಸಿ ಟೆಂಪಲ್ಗೆ. ಭಯಂಕರ ಹಸು, ಅಲ್ಲಿ ತೊಪ್ಪೆಗಳು, ಗಲೀಜಲ್ಲೆಲ್ಲ. ಅದಾದಮೇಲೆ ಅಲ್ಲಿಂದ ಒಳಗೆ ಹೋದ್ಮೇಲೆ ಒಂದು ದೊಡ್ಡ ಲಿಂಗ ಇದೆ, ಅದರ ಮೇಲೆ ಒಂದು ಡೋಮ್ ಇದೆ, ಡೋಮ್ ಕೆಳಗೆ ಒಂದು ತೂತ್ ಮಾಡಿದ್ದಾರೆ, ಅಲ್ಲಿ ನೀರು ಏನೋ ಕನೆಕ್ಷನ್ ಕೊಟ್ಟಿದ್ದಾರೆ, ಆ ನೀರು ಆ ಲಿಂಗದ ಮೇಲೆ ಬೀಳ್ತದೆ. ಆ ಸುತ್ತಲೂ ಒಂದು ತೊಟ್ಟಿ ಥರ ಕಟ್ಟಿದ್ದಾರೆ, ಒಬ್ಬ ಪೂಜಾರಿ ಕೂತಿಯಾನೆ, ಒಂದಿಷ್ಟು ತೀರ್ಥ ಕೊಡ್ತಾನೆ. ಜನ ನಮ್ಮ ಜೊತೆ ಬಂದವರೆಲ್ಲ ಹಿಂದೂಗಳು ದಡ ಬಡಾರ ಅಂತ ಬಿದ್ದು, ನಾನು ನನ್ನ ಹೆಂಡತಿ ನನ್ನ ಮಕ್ಕಳೆಲ್ಲ ನೋಡ್ತಾ ಇದ್ವಿ. ಅವರು ಒಳ್ಳೆಯ ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮಾಡಿ ಭಯಭಕ್ತಿಯಿಂದ ಅದೇ ಗಂಗಾ ನೀರಲ್ಲಿ ಸ್ನಾನ ಮಾಡಿ, ಅದಾದಮೇಲೆ ಅಲ್ಲಿ ಬಂದು ಎಲ್ಲ ಸಾಷ್ಟಾಂಗ ನಮಸ್ಕಾರ. ನಮ್ಮ ಚರ್ಚಲ್ಲಿ ಬಲಿಪೂಜೆ ಆಗುವಾಗ, ಅದರಲ್ಲೂ ವಿಶೇಷವಾಗಿ ಹಬ್ಬಾರಿ ದಿನಗಳಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡು ಹಿಂದೆ ಎಲ್ಲ ಜನ ನಿಂತಿರ್ತಾರೆ, ಸೈಡೆಲ್ಲ ಜನ. ಯಾಕಂದರೆ ಅವತ್ತೊಂದು ದಿವಸನೇ ಅವ್ರು ಬರೋದು, ಹಬ್ಬಕ್ಕೊಂದು ದಿವಸ ಬರ್ತಾರೆ. ಬಂದಂಥ ಜನ ಯಾವ ಕಾರಣಕ್ಕೂ ಜಪ್ಪಯಾದರೂ ಅವರಿಗೆ ಸೊಂಟ ನೋವಿದ್ರು, ಕಾಲು ನೋವಿದ್ರು ಕೆಳಗೆ ಯಾಕೆ ಕೊಳೆ ಆಗ್ಬಿಡ್ತದಲ್ಲ. ಅವ್ರದ್ದು ಬಟ್ಟೆ 5,000 10,000 ಇಲ್ಲ 1 ಲಕ್ಷನೇ ಅನ್ಕೊಳ್ರಿ, ಕೊಳೆ ಆಗ್ತದೆ ಅಂತೇಳಿ ನೀನು ಕೂರ್ಲಿಲ್ವಲ್ಲ, ಸತ್ತ ಮೇಲೆ ಈ ಶರೀರ ಆತ್ಮ ನರಕಕ್ಕೆ ಒಪ್ಪಿಸ್ತೀಯಲ್ಲ, ಅದು ಎಷ್ಟು ದೊಡ್ಡ ಪನಿಷ್ಮೆಂಟ್ ನೋಡ್ರಿ. ನಿನ್ನ ಆತ್ಮವೇ, ನಿನ್ನ ಶರೀರವೇ ಕೊಳುತು ನಾರುವಂತ ಈ ಶರೀರವು, ಆತ್ಮವು, ನೀನು ಕೂತು ಬಟ್ಟೆ ಕೊಳೆ ಆದ್ರೆ ಬಟ್ಟೆನ ಒಗಿಬೋದು. ನಿನ್ನ ಆತ್ಮ ಸತ್ತ ಮೇಲೆ ಈ ಶರೀರವು ಈ ತಿಪ್ಪೆಕ್ಕಿಂತಲೂ ಕಡೆ ಎಂಬುದಾಗಿ ಪ್ರಸಂಗಿ ಹೇಳ್ತಾರೆ. ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನೀವೆಲ್ಲ ಕೂತಿರೋ ನಾವೆಲ್ಲ ಎಷ್ಟೆಲ್ಲ ಸಂಪಾದನೆ ಮಾಡಿ, ನಾವು ಎಷ್ಟೋ ಕೋಟಿ ಸಂಪಾದನೆ ಮಾಡ್ತೀವಿ ಅನ್ಕೊಳ್ರಿ, ದಿಢೀರಂತ ಒಂದು ಆಕ್ಸಿಡೆಂಟ್ ಆಗಿಯೋ ಇಲ್ಲ ಏನೋ ಒಂದು ರೋಗ ಬಂದು ಸತ್ತೋದು. ಸತ್ತ ಮೇಲೆ ಸಂಪಾದನೆ ಮಾಡಿದ್ದು ಯಾರಿಗೆ? ಅದು ಯಾರಿಗೆ? ಪರರಿಗೆ ಬಿಟ್ಟು ಹೋಗ್ತೀವಿ. ಇದೇ ರೀತಿಯಲ್ಲಿ ನಮ್ಮ ತಾತ, ನಮ್ಮ ತಂದೆ, ಅವರ ತಂದೆ ಎಲ್ಲ ಬಿಟ್ಟು 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 ಹೋಗಿ 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 ಇಲ್ಲಿವರೆಗೂ ಇದೆ. ನಾವು ಅಷ್ಟೇ ಹುಟ್ಟಿದ್ದೀವಿ. ಈಗ ನಾವು ಶೇಖರಿಸಿದಂಥ ಹಣವೋ ಏನೋ ಆಸ್ತಿಯೋ, ನಾವು ಸತ್ತ ಮೇಲೆ ಅದು ಇನ್ನೊಬ್ಬರಿಗೆ ಬಿಟ್ಟು ಹೋಗ್ತೇವೆ. ನಿನ್ನದಲ್ಲ, ನಮ್ಮದಲ್ಲ ಅದು. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಮ್ಮನ್ನ ಏನೂ ಇಲ್ಲ, ಒಂದು ಡಬ್ಬದಲ್ಲಿ ಹಾಕಿ ತಗೊಂಡೋಗಿ 3 ಇಡಿ ಮಣ್ಣು ಹಾಕಿ ಮುಚ್ತಾರೆ. ಇದಕ್ಕಾಗಿ ಅಹಂಕರಿಸಬೇಡ. ಅಳಿದು ಹೋಗುವಂತ ಈ ಶರೀರಕ್ಕಾಗಿ ಈ ಭೂಮಿಯಲ್ಲಿ ನೀನು ಪಾಪ ಮಾಡಬೇಡ. ಸಂದರ್ಭ ಬಂದರೂ ಪಾಪ ಮಾಡಬೇಡ. ನಿನ್ನ ಎದುರಿಗೆ ಏನೇ ಬಂದ್ರೂ
ನಿನ್ನ ಶರೀರಕ್ಕೆ ಅದು ಪಾಪ ಎನ್ನಿಸುವಾಗ, ನಿನ್ನ ಆತ್ಮಕ್ಕೆ ಅದು ಸರಿಯಿಲ್ಲ ಎಂಬುದಾಗಿ ಹೇಳುವಾಗ ಪಾಪ ಮಾಡಬೇಡ,